ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಅಪ್ಡೇಟ್ ತಿಳಿಯೋಕ್ಕೂ ಮೊದಲು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಎಲ್ಲರೂ ಮನೋಜ ಶಾಂತಿ ಮಾಡಿರೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ರೋಹಿಣಿ ಅವು ಸಾಮಾನ್ಯ ಮೊಟ್ಟೆ ಅಲ್ಲ ಅಂತ ಹೇಳ್ತಿರ್ತಾಳೆ. ಎಲ್ಲರೂ ಗೇಲಿ ಮಾಡಿ ನಗ್ತಿರ್ತಾರೆ. ಅದೇ ಟೈಮಿಗೆ ಶೋರೂಮಲ್ಲಿರ್ತಕ್ಕಂಥ ಒಬ್ಬ ಲೇಬರ್ ಬರ್ತಾನೆ ಮನೆಗೆ. ಸರ್, ಶೋರೂಮ್ ಓಪನ್ ಮಾಡೋಕ್ಕೆ ಹೇಳಿದ್ರಲ್ಲ, ಕೀ ಕೊಡಿ ಅಂತ ಹೇಳ್ತಾನೆ. ಆವಾಗ ಅವನು ಆ ಮೊಟ್ಟೆ ಕತೆ ಹೇಳ್ತಾನೆ. ಸರ್, ಆ ಮೊಟ್ಟೆ ಇಟ್ಟಿದ್ದು ಯಾರು ಅಂತ ಗೊತ್ತಾಯಿತು ಅಂತ ಅಂದಾಗ ಸೂರ್ಯ ಮತ್ತೆ ಮನೆಯವ್ರ ಮೇಲೆ ಅನುಮಾನ ಪಡಬೇಡ ನೀನು ಅಂತ ಹೇಳಿ ಹೇಳ್ತಾನೆ. ರಂಗನಾಥ್ ಇರಪ್ಪ ನೀನು ಕೇಳೋಣ ಅಂತ ಅಂದಾಗ ಆ ಲೇಬರ್ ಹೇಳ್ತಾನೆ, ಸರ್, ಆ ಮೊಟ್ಟೆ ಇಟ್ಟಿದ್ದು ಒಬ್ಬರು ತಾತ ಅಂತ ಅಂದಾಗ ಎಲ್ಲರೂ ತಾತ ಗೊತ್ತಾ ಅಂತೇಳಿ ಎಲ್ಲರೂ ಶಾಂತಿ ಅಂತಿರ್ತಾಳೆ. ಆವಾಗ ಲೇಬರ್ ಹೇಳ್ತಾನೆ, ಸರ್, ಅದು ATM ಕ್ಲೋಸ್ ಮಾಡೋ ಹೊತ್ತಿಗೆ ತಾತ ಮೊಟ್ಟೆನ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ರಂತೆ. ಆವಾಗ ಅವ್ರ ಮೊಮ್ಮಗಳು ಸುಮ್ಮನೆ ಕೂತ್ಕರ್ಲಾರ್ದೆ ತಂದು ಅದ್ರ ಮೇಲೆ ಡ್ರಾಯಿಂಗ್ ಎಲ್ಲ ಬಿಡಿಸಿ ಶೋರೂಮ್ ಹತ್ರ ಬಿಟ್ಬಿಟ್ಟು ಹೋಗಿದ್ರು, ಮಳೆ ಬಂತು ಅಂತೇಳಿ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದಾಗ, ಇಷ್ಟೇನಾ, ಸರಿ, ನಡೆದಿರೋ ವಿಷಯನೇ ಯಾರ ಹತ್ರನೂ ಹೇಳಬೇಡ ಅಂತೇಳಿ ಹೇಳಿ ಕಳಿಸ್ತಾನೆ ಮನೋಜನ ಮೂರ್ಖತನ ನೋಡಿ ಎಲ್ಲರನಿಗೆ ಹೇಳ್ತಾಳೆ ಶಾಂತಿ, ಅನ್ಯಾಯವಾಗಿ ನಾನು ಬಿರಿಯಾನಿ ತಿನ್ನೋದನ್ನು ಮಿಸ್ ಮಾಡಿದೆಲ್ಲೋ, ಮುಂದಿನ ಜನ್ಮ ಅಂತ ಇದ್ದರೆ ನನ್ನ ಹೊಟ್ಟೆಲಿ ಹುಟ್ಟಬೇಡು ಅಂತೇಳಿ ಮನೋಜನಿಗೆ ಬೈತಿರ್ತಾಳೆ. ಎಲ್ಲರೂ ಅವನ ಮೂರ್ಖತನದಿಂದ ಗೇಲಿ ಮಾಡಿ ನಗ್ತಾರೆ. ಇನ್ನು ರೂಮಲ್ಲಿ ರವಿ ಮೊಬೈಲ್ ನೋಡ್ತಾ ನಗ್ತಾ ಕೂತಿರ್ತಾನೆ. ಶ್ರುತಿ ಕಾಲ್ ಮಾಡ್ತಾ, ರವಿ, ಇವತ್ತು ಸಂಜೆ ಪಾರ್ಟಿ ಇದೆ, ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ ನೀನು ನನ್ನ ಜೊತೆ ಬರಬೇಕು, ನಾನು ಡಬ್ ಮಾಡೋ ಹೀರೋಯಿನ್ದು ಪಾರ್ಟಿ ಇರೋದು ಅಂತ ಅಂದಾಗ ರವಿ, ಬೇಬಿ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ನಾನು ಹೇಗೆ ಬರಲಿ ಅಲ್ಲಿ ಅಂತ ಅಂದಾಗ, ಡೋಂಟ್ ವರಿ, ನಾನು ಎಲ್ಲರಿಗೂ ನಿನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಸರಿ, ಓಕೆ ಅಂತ ಅಂತಿರ್ಬೇಕಾದ್ರೆ ರವಿ ಹೋಟೆಲಿಂದ ಕಾಲ್ ಬರುತ್ತೆ. ಅವ್ರ ಓನರ್, ಇವತ್ತು ಸಂಜೆ 6 ಗಂಟೆಗೆ ಪಾರ್ಟಿ ಇದೆ, ಅದನ್ನೆಲ್ಲ ನೀನೇ ನಡೆಸ್ಕೊಡ್ಬೇಕು, ಲೇಟ್ ಆಗಿದ್ರೂ ಅಲ್ಲೇ ಇದ್ದು ಎಲ್ಲ ಮುಗಿಸಿ ಮನೆಗೆ ಹೋಗಬೇಕು ಅಂತ ಹೇಳಿದಾಗ, ಬೇಡ ಅಂತ ಹೇಳು, ಬರಲ್ಲ ಅಂತ ಹೇಳು, ನಿನಗೆ ಅಮೌಂಟ್ ತಾನೇ ನಾನು ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ರವಿ, ಅರಸದ ಕುಳಿಗೋಸ್ಕರ ವರ್ಷದ ಕುಳನ್ನು ಬಿಡಬಾರ್ದು ಅಂತ ರವಿ ಹೇಳ್ತಾನೆ. ಶ್ರುತಿ, ಸರಿ, ನಿನಗೆ ನನ್ನ ಮಾತಿಗಿಂತ ಅವ್ರ ಕೆಲಸನೇ ಇಂಪಾರ್ಟೆಂಟು, ನಾನೊಬ್ಬಳೇ ಹೋಗ್ತೀನಿ ಅಂತೇಳಿ ಸಿಟ್ಟು ಮಾಡ್ಕೊಂಡು ಹೋಗ್ತಾಳೆ. ಸೂರ್ಯ ಮಂಚದ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಹಾಡು ಹೇಳ್ತಿರ್ತಾನೆ ಹುಡುಗಿ ಬಗ್ಗೆ. ಆವಾಗ ಮೀನಾ ಅಲ್ಲಿಗೆ ಬರ್ತಾಳೆ. ಅಯ್ಯೋ, ಯಾರಯ್ಯ ಅದು ಅಂತೇಳಿ ಮೊಬೈಲ್ ಕಸ್ಕೊಂಡು ನೋಡ್ತಾಳೆ. ಮೀನನ ಫೋಟೋನೇ ಅವನು ನೋಡ್ತಾ ರೊಮ್ಯಾನ್ಸಲ್ಲಿ ಹಾಡು ಹೇಳ್ತಾ ಇರ್ತಾನೆ. ಅದು ನೋಡಿ ಅವಳಿಗೆ ನಾಚಿಕೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಆವಾಗ ಸೂರ್ಯ ಮೀನನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಗಲ್ಲಗಿಂಜ್ತಾನೆ. ಯೋ, ನಿಧಾನಯ್ಯ, ನೋವಾಗುತ್ತೆ ಅಂತ ಹೇಳ್ತಾಳೆ. ಮತ್ತು ಮಲ್ಕೋ, ನನಗೆ ನಿದ್ದೆ ಬಂದಿದೆ ಅಂತ ಹೇಳ್ತಾಳೆ. ರವಿ, ಒಂದು ಮುತ್ತಾದರೂ ಕೊಡು, ಗಲ್ಲಕ್ಕಾದರೂ ಕೊಡು, ಹಣೆಗಾದರೂ ಕೊಡು, ತುಟಿಗಾದರೂ ಕೊಡು ಅಂತ ಸತಾಯಿಸಿರ್ತಾನೆ. ಇಲ್ಲಯ್ಯ, ನನಗೆ ಸುಸ್ತಾಗಿದೆ, ಮಲಗಬೇಕು ಅಂತೇಳಿ ಮಲಗ್ತಾಳೆ. ಆವಾಗ ಸೂರ್ಯ ಅವಳ ಕಾಲನ್ನು ಹಿಚಕ್ತಿರ್ತಾನೆ. ಆವಾಗ, ಬೇಡಯ್ಯ, ದಿನ ನೀನು ಸುಸ್ತಾಗಿ ಬಂದಿರ್ತೀಯ, ಮಲ್ಕೋ ಅಂತ ಹೇಳ್ತಾಳೆ ಮೀನಾ. ಸೂರ್ಯ, ನಾನಾದರೆ ಹೊರಗಷ್ಟೇ ದುಡ್ಡು ಬರ್ತೀನಿ, ನೀನು ಮನೆ ಒಳಗೂ ಹೊರಗೂ ಕೂಡ ದುಡಿತೀಯ ಅಂತೇಳಿ ಅವಳ ಕಾಲನ್ನು ಅವಳಿಗೆ ನಿದ್ದೆ ಜಾರುತ್ತೆ. ಆವಾಗ ಅವಳು ಕಾಲುಂಗುರದ ಅಳತೆ ತಗೋತಾನೆ ಸೂರ್ಯ. ಬೆಳಗ್ಗೆ ಚೇತುನ ಜೊತೆ ಸೂರ್ಯ ಗೋಲ್ಡ್ ಶಾಪಿಗೆ ಬರ್ತಾನೆ. ಚೇತು, ನೀನು ತಪ್ಪು ಮಾಡ್ತಿದ್ದೀಯಾ, ನನಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳು ನಾವು ಏನು ಬೆಳ್ಳಿ ಬಂಗಾರ ಕೊಡಿಸಿರೋದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳ್ತಾರೆ. ಮೀನಾ ಸಿಸ್ಟರ್ನೇ ಕರ್ಕೊಂಡು ಬಾ, ನೀನು ಅವಳಿಗೆ ಬೇಕಾಗಿದ್ದನ್ನು ಕೊಡಿಸು, ಏನು ಗೋಲ್ಡ್ ಚೈನ್ ಕೊಡಿಸ್ತಿದ್ಯಾ, ನೆಕ್ಲೆಸ್ ಕೊಡಿಸ್ತಿದ್ಯಾ ಅಂತೇಳಿ ಕಿಂಡಲ್ ಮಾಡ್ತಾನೆ. ಬಾರಪ್ಪ, ನೀನು ಬಾಯಿ ಮುಚ್ಕೊಂಡು ಬಿಟ್ಟರೆ ಅಕೌಂಟಿಗೆ ಕೈ ಹಾಕ್ತೀಯ, ಹಲಸಿನ ಹಣ್ಣಿನಲ್ಲಿ ಮಾವಿನ ಹೋಟೆ ಥರ ನೀನು ನಂಗೆ ಸಿಕ್ಬಿಟ್ಟಿದೀಯಾ ಅಂತ ಹೇಳಿ ಸೂರ್ಯ ಚೇತುಗೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳ್ತಾನೆ. ಆವಾಗ ಮತ್ತೆ ಚೇತು, ಈ ಸೈಜಿದ್ದು ನಮಗೆ ಬಂಗಾರದ್ದು ಕಾಲುಂಗುರ ಕೊಡಿ ಅಂತ ಹೇಳಿ ಗೋಲ್ಡ್ ಶಾಪಲ್ಲಿ ಕೇಳ್ತಾನೆ. ಬಂಗಾರದ ಕಾಲುಂಗುರ ಯಾರೋ ಹಾಕ್ತಾರೆ ಅಂತ ಹೇಳಿ ಸೂರ್ಯ ಚೇತುಗೆ, ಬಂಗಾರ ಮಹಾಲಕ್ಷ್ಮಿ ಸ್ವರೂಪ, ಅದನ್ನು ಕಾಲು ಕೆಳಗೆ ಯಾರೂ ಹಾಕಲ್ಲ, ಮತ್ತು ಬೆಳ್ಳಿ ಹಾಕೋದ್ರಿಂದ ಹೆಣ್ಮಕ್ಳ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಕಾಲುಂಗುರದ ಮಹತ್ವ ತಿಳಿಸ್ಕೊಡ್ತಾನೆ. ಇನ್ನು ಮನೆಗೆ ಬಂದು ಸೂರ್ಯ ಮೀನನ್ನು ಕಣ್ಮುಚ್ಚಿಸ್ಕೊಂಡು ಸರ್ಪ್ರೈಸಾಗಿ ಕರ್ಕೊಂಬರ್ತಿರ್ತಾನೆ. ಮೀನಾ, ಕಣ್ಣು ಬಿಡಿ, ಯಾಕೆ ಈ ಥರ ಮಾಡ್ತಿದ್ದೀರಾ ಏನು ಅಂತ ಅಂದಾಗ ಸೂರ್ಯ ಮೀನನ್ನು ಟೇಬಲ್ ಮೇಲೆ ಕುಂದಿರಿಸಿ ಕಣ್ಣು ಮುಚ್ಚಿಸಿ ಅವಳು ಕಾಲಿಗೆ ಕಾಲುಂಗುರನ ತೊಡಿಸ್ತಾನೆ. ಇದರಿಂದ ಮೀನಾ ಬಾವುಗಳಾಗ್ತಾಳೆ. ಮತ್ತು ಇದು ಯಾಕೆ ನನಗೆ ಇದೆಲ್ಲ ತರಕ್ಕೆ ಹೋದ್ರಿ ಹೊಸ ಕಾಲುಂಗುರ ಅಂತ ಕೇಳಿದಾಗ ಸೂರ್ಯ, ಯಾವುದೇ ವಸ್ತು ಹಳೇದಾಗೋ ತನಕ ಮತ್ತು ಸಂಬಂಧ ಹಾಳಾಗೋ ತನಕ ಇಟ್ಕೋಬಾರ್ದು, ನಿಮ್ಮ ಹಣೆ ಬರಕ್ಕೆ ಗಂಡನ ಬದಲಾಯಿಸೋಕ್ಕಾಗಲ್ಲ, ಅಟ್ಲೀಸ್ಟ್ ಕಾಲುಂಗುರನಾದರೂ ಬದಲಾಯಿಸಬಾರ್ದಾ ಅಂತ ಹೇಳ್ತಾನೆ ಸೂರ್ಯ. ನನಗೆ ತಾಜ್ ಮಹಲ್
ಕೊಡಿಸೋ ಶಕ್ತಿ ಇಲ್ಲ, ನಿನ್ನನ್ನು ಎಲ್ಲಿಗಂದ್ರಲ್ಲಿ ಕರ್ಕೊಂಡು ಹೋಗು ಸುತ್ತಾಡಿಸೋ ಶಕ್ತಿ ಕೂಡ ಇಲ್ಲ, ಮತ್ತು ನನಗೆ ಬಂಗಾರ ಕೊಡಿಸೋ ಯೋಗ್ಯತೆ ಮೊದಲೇ ಇಲ್ಲ, ನಂದೇನಿದ್ರು ಜೇಬು ಕಾಸು ಇಷ್ಟಕ್ಕೆ ಸೀಮಿತ ಅಂತ ಹೇಳ್ತಾನೆ. ಆವಾಗ ಮೀನಾ ಅವನನ್ನು ಹಿಂದೆಯಿಂದ ಬಂದು ತಪ್ಪಿಕೊಂಡು, ನನಗೆ ಅದೆಲ್ಲ ಬೇಡ ರೀ, ನನಗೆ ನೀವೇ ಸಾಕು. ಮತ್ತು ಕಾಲುಂಗುರದ ಮಹತ್ವನ ಅವಳು ಹೇಳ್ತಾಳೆ. ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದಾಗ ರಾಮ ಸೀತೆ ಕೆಳಗೆ ಅದೆಲ್ಲ ಊದಿನ ತಂದು ಕಾಲು ಕೆಳಗೆ ಹಾಕಿ ನಿನ್ನ ಕಾಲುಂಗುರಕ್ಕೆ ಇದು ಸಮ ಅಂತ ಹೇಳ್ತಾನೆ. ನನಗೆ ನಿಮ್ಮ ಪ್ರೀತಿ ಸಾಕು, ಮತ್ತು ಕಾಲುಂಗುರಕ್ಕಿಂತ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ಲ, ತಾಜ್ ಮಹಲ್ಗಿಂತ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ಲ ಅದೇ ಸಾಕು, ಅಲ್ಲಿ ಯಾವ ಗಾಳಿ ಮಳೆನೋ ಮತ್ತು ಬಿಸಿಲು ಬೆಗೆಗೂ ತೊಯ್ಯಲ್ಲ ಅಂತ ಹೇಳ್ತಾಳೆ. ಇದರಿಂದ ಸೂರ್ಯ ಕೂಡ ಭಾವುಕನಾಗ್ತಾನೆ. ಹಾಗೆ ಮೀನಾ ಸೂರ್ಯನ ಹಣೆಗೊಂದು ಮುತ್ತಿಟ್ಟು, ರೀ ನಿಮ್ಮ ಹೃದಯ ಸಾಕು ಅಂತೇಳಿ ವಿಶ್ರಾಂತಿ ಬಯಸಿದಾಗ ನನ್ನ ಜೀವ ಅಲ್ಲಿಗೆ ಕೊನೆಯಾಗುತ್ತೆ ಅಂತ ಹೇಳ್ತಾಳೆ. ಇಬ್ಬರು ಭಾವುಕರಾಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮೀನಾ ಕಸ್ತೂರಿ ಮನೆಗೆ ಹೋಗ್ತಾಳೆ. ಅಲ್ಲಿ ಕಸ್ತೂರಿ ರೋಹಿಣಿ ಬಗ್ಗೆ ಹೇಳ್ತಾಳೆ. ಮತ್ತು ಸೂರ್ಯ ಮತ್ತು ಮೀನಾ ಕಸ್ತೂರಿ ಮತ್ತು ರೋಹಿಣಿ ಬಗ್ಗೆ ಯೋಚನೆ ಮಾಡ್ತಾ ಕೂತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.